ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್. ವೆಲ್ಕಮ್ ಟು ಜೆ ಸಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸೊ ಎಸ್ಟರ್ಡೇ ನಾವು ಒಂದು ವಿಡಿಯೋ ಹಾಕಿದ್ವಿ. ಸೊ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು, ಅದ್ರ ಜೊತೆ ಒಂದು 2 ಬಿಗ್ ಕಂಪನೀಸ್ದು ಒಂದು ಮರ್ಜರ್ ಡೀಲ್ ಕ್ಯಾನ್ಸಲ್ ಆಗಿತ್ತು ಅಂತ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ. ಇದೇ ಥರ ಕಂಟೆಂಟ್ನ ತಿಳಿಸ್ತಾ ಇರಿ ನಮಗೆ ಅಂತೆಲ್ಲ ಒಳ್ಳೆ ಒಂದು ರೆಸ್ಪಾನ್ಸ್ ಬಂತು. ಓಕೆ, ಸೊ ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಟಾಪಿಕ್ ಬಂದು Q3 ರಿಸಲ್ಟ್. ಸೊ ಈ Q3 ರಿಸಲ್ಟ್ ಅಂದರೆ ಏನು? Q3 ರಿಸಲ್ಟ್. ಸೊ ಇದು Q1, Q2, Q3 ಆ್ಯಂಡ್ Q4. ಸೊ ಒಂದು ವರ್ಷನ 4 ಕ್ವಾರ್ಟರ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಫಸ್ಟ್ ಕ್ವಾರ್ಟರ್ ಬರೋ ರಿಸಲ್ಟ್ನ Q1 ಅಂತಾರೆ, ಸೆಕೆಂಡ್ಗೆ Q2, ಥರ್ಡ್ಗೆ Q3 ಆ್ಯಂಡ್ ಫೋರ್ತ್ಗೆ Q4 ರಿಸಲ್ಟ್ ಅಂತ ಕರೀತಾರೆ. ಸೊ ರೀಸೆಂಟಾಗಿ ನಮಗೆ ದಟ್ ಈಸ್ ಎಸ್ಟರ್ಡೇ ವಿ ಗಾಟ್ Q3 ರಿಸಲ್ಟ್. ಸೊ Q3 ರಿಸಲ್ಟು ಸುಮಾರು ಮೋರ್ ದೆನ್ 40 ಕಂಪನೀಸ್ Q3 ರಿಸಲ್ಟ್ಸ್ ಬಂದಿದೆ. ಸೊ ಆ ರಿಸಲ್ಟ್ಸ್ ಮೇಲೆ ಕಂಪನೀಸ್ ಶೇರ್ಸ್ ಎಫೆಕ್ಟ್ ಆಗುತ್ತಾ ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಎಕ್ಸಾಕ್ಟ್ಲಿ ಹಾಗೆ ಆಗುತ್ತೆ Q3 ರಿಸಲ್ಟ್ ಮೇಲೆ. ಯಾಕಂದ್ರೆ Q3 ರಿಸಲ್ಟ್ ಮೇಲೆನೆ ದ ಇನ್ವೆಸ್ಟರ್ಸ್ ಆರ್ ಸ್ಟೇಕ್ ಹೋಲ್ಡರ್ಸ್ ವಿಲ್ ಡಿಸೈಡ್ ವೆದರ್ ದೇ ನೀಡ್ ಟು ಕಂಟಿನ್ಯೂ ಆರ್ ವೆದರ್ ದೇ ನೀಡ್ ಟು ಶಾರ್ಟ್. ಸೊ ಇದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಸೊ ತುಂಬಾ ಒಂದು Q3 ರಿಸಲ್ಟ್ ಬಂದಿದೆ, ಮೋರ್ ದೆನ್ 40 ಬಂದಿದೆ. ಸೊ ಆ 40 Q3 ರಿಸಲ್ಟ್ಸ್ ಅಲ್ಲಿ ಓನ್ಲಿ ಸೆಲೆಕ್ಟೆಡ್ ಫ್ಯೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಒಂದು ಬಂದು ಮೋತಿಲಾಲ್ ಓಸ್ವಾಲ್. ಸೊ ಮೋತಿಲಾಲ್ ಓಸ್ವಾಲ್ ಫಿನಾನ್ಸು. ಸೊ ಇದರ Q3 ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಮೋರ್ ದೆನ್ 191% ಹೈಕ್ ಆಗಿದೆ, ರೈಸ್ ಆಗಿದೆ Q3 ರಿಸಲ್ಟ್ಸ್ ಅಲ್ಲಿ. ಅಂಡ್ ಇದರ ಓವರ್ ಆಲ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸೊ ಇದರ ವೆಲ್ತ್ ಮ್ಯಾಕ್ಸಿಮೈಸೇಷನ್ 17% ಇನ್ಕ್ರೀಸ್ ಆಗಿದೆ. ಸೊ ಇಟ್ಸ್ ವೆರಿ ಗುಡ್ ಸೈನ್ ಫಾರ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ಮೋತಿಲಾಲ್ ಓಸ್ವಾಲ್. ಈ ಒಂದು ಶೇರ್ಸ್ ಅಲ್ಲಿ ಯಾರ್ಯಾರು ಇದ್ದೀರಾ, ತುಂಬಾ ಒಳ್ಳೆ ಗುಡ್ ನ್ಯೂಸ್ ಇದು. ಸೊ ಈ ಒಂದು Q3 ರಿಸಲ್ಟ್ ಬರ್ತಾ ಇದ್ದಂಗೆ ಮೋತಿಲಾಲ್ದು 10% ರೈಸ್ ಆಗಿದೆ, 10% ಇನ್ಕ್ರೀಸ್ ಆಗಿದೆ ಮೋತಿಲಾಲ್ ಓಸ್ವಾಲ್. ಸೊ ಯು ಕ್ಯಾನ್ ಸಿ ಮೋತಿಲಾಲ್ ಓಸ್ವಾಲ್ ಇಯರ್ ಟು ಇಯರ್, ಸೊ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ರಿಟರ್ನ್ಸ್ ಇದೆ. ಸೊ ಒಳ್ಳೆ Q3 ರಿಸಲ್ಟ್ ಬಂದಿರೋದ್ರಿಂದ ಒಳ್ಳೆ ಒಂದು ರಿಟರ್ನ್ಸ್ ಬರ್ತಾ ಇದೆ. ಸೊ ದ ನೆಕ್ಸ್ಟ್ ಒಂದು Q3 ರಿಸಲ್ಟ್ ಬಂದಿರೋದು ಬಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ದಟ್ ಈಸ್ IOCL. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಇಂಡಿಯನ್ ಆಯಿಲ್, ದಟ್ ಈಸ್ ಆಲ್ ದ ಕ್ರೂಡ್ ಆಯಿಲ್ ಪೆಟ್ರೋಲ್ ಬಂಕ್ಸ್ ನೀವೆಲ್ಲ ಏನೇನು ಇದು ಮಾಡ್ತಿರಲ್ಲ, ಅದೇ ಸೇಮ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದು ಶೇರ್ ಇದೆ. ಅದು Q3 ರಿಸಲ್ಟ್ ಬಂದಿದೆ. ಸೊ ದ Q3 ರಿಸಲ್ಟ್ ಕ್ವೈಟ್ ಪಾಸಿಟಿವ್, 33% ರೈಸ್ ಆಗಿದೆ Q3 ರಿಸಲ್ಟ್. ಅಂಡ್ 9,000+ ಕ್ರೋರ್ಸ್ ಅವರಿಗೆ ಪ್ರಾಫಿಟ್ ಬಂದಿದೆ ಓನ್ಲಿ ಫ್ರಮ್ ದಿಸ್ Q3 ರಿಸಲ್ಟ್. ಅದು ಕೂಡ ಇವತ್ತು 3 to 4% ರೈಸ್ ಆಗಿದೆ. ಇಯರ್ ಆನ್ ಇಯರ್ ವೆರಿ ಗುಡ್ ರಿಟರ್ನ್ಸ್ ಇದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಎನಿಬಡಿ ಆರ್ ಲುಕಿಂಗ್ ಟು ಇನ್ವೆಸ್ಟ್, ಸೊ ಯು ಕ್ಯಾನ್ ಲುಕ್ ಇನ್ ಟು ದಟ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ದ ನೆಕ್ಸ್ಟ್ ಒನ್, ಮುಂದಿನ ಒಂದು Q3 ರಿಸಲ್ಟ್ ಬಂದಿರೋದು UCO ಬ್ಯಾಂಕ್. ಸೊ UCO ಬ್ಯಾಂಕ್, ದಿಸ್ ಇಸ್ ಅ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಓಕೆ, ಇದರ Q3 ರಿಸಲ್ಟ್ ಬಂದು ನೆಗೆಟಿವ್ ಬಂದಿದೆ. ಸೊ 23% ಫಾಲ್ ಆಗಿದೆ Q3 ರಿಸಲ್ಟ್ ಅಲ್ಲಿ. ಇವನ್ ದೋ ಇಟ್ ಇಸ್ 23% ಫಾಲ್, ಪಾಸಿಟಿವ್ ಆಗಿ ಓಪನ್ ಆಗಿದೆ. ಬಟ್ ವಿ ನೀಡ್ ಟು ವೇಟ್ ಅಂಡ್ ಸಿ ಟುಮಾರೋ, ದಟ್ ಇಸ್ ಇನ್ ಅಪ್ಕಮಿಂಗ್ ಡೇಸ್ ಏನಾಗುತ್ತೆ ಅಂದ್ಬಿಟ್ಟು ನಾವು ಒಂದ್ಸಲ ನೋಡ್ಬೇಕಾಗುತ್ತೆ ಈ ಒಂದು UCO ಬ್ಯಾಂಕ್. ದಿಸ್ ಇಸ್ ಅ ಪೆನಿ ಸ್ಟಾಕ್. ಸೊ 40 or 45 rupees ಇದೆ ಶೇರ್ಸ್ ಅಷ್ಟೇ. ಸೊ ಇದು ಬಿಫೋರ್ ಇನ್ವೆಸ್ಟಿಂಗ್ ಯು ಶುಡ್ ಬಿ ಕೇರ್ಫುಲ್, ಡಿಪೆಂಡ್ ಅಪಾನ್ ದ Q3 ರಿಸಲ್ಟ್. ಸೊ Q3 ರಿಸಲ್ಟ್ ನೆಗೆಟಿವ್ ಇದೆ. ನೆಗೆಟಿವ್ ಇರೋ ಕಾರಣ ಏನಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಸೊ ಇದನ್ನ NP ಅಂತ ಕರಿತೀವಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇನ್ UCO ಬ್ಯಾಂಕ್ ಇಟ್ ಇಸ್ ಮೋರ್ ದ್ಯಾನ್ 5%, 4 to 5% NP ಇದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ Q3 ರಿಸಲ್ಟ್ ನೆಗೆಟಿವ್. ಸೊ ಈ ಒಂದು Q3 ಅಂದ್ರೆ ಏನು, ಇದ್ರ ಬಗ್ಗೆ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸಿದೀವಿ. ಇನ್ನು ತುಂಬಾ ಕಂಪನೀಸ್ ಇದೆ Q3 ರಿಸಲ್ಟ್ ಬಂದಿರೋದು. ಯು ಕ್ಯಾನ್ ಜಸ್ಟ್ ಗೋ ಟು ಮನಿ ಕಂಟ್ರೋಲ್ ಅಂಡ್ ಯು ಕ್ಯಾನ್ ಸರ್ಚ್ ಅಂಡ್ ಯು ಕ್ಯಾನ್ ಟೇಕ್ ದ ಎನಫ್ ಇನ್ಫಾರ್ಮೇಶನ್ ದೇ. ಇನ್ ಮುಂದೆ, ದಟ್ ಈಸ್ ಫ್ರಮ್ ಟುಮಾರೋ, in our next video we are going to tell about ಡಿವಿಡೆಂಡ್ ಅಂದ್ರೆ ಏನು, ಯಾವ್ಯಾವ ಕಂಪನಿ ನಿಮಗೆ ಡಿವಿಡೆಂಡ್ ಕೊಡುತ್ತೆ ಅಂತ ಹೇಳ್ತೀವಿ. ಬೋನಸ್ ಶೇರ್ಸ್ ಅಂದ್ರೆ ಏನು, ಬೋನಸ್ ಶೇರ್ಸ್ ಯಾವ್ಯಾವ ಕಂಪನಿ ನೆಕ್ಸ್ಟ್ ಕೊಟ್ಟಿದೆ ನೆಕ್ಸ್ಟ್ ಕೊಡುತ್ತೆ, ಅದು ಯಾವ ತರ ಅಂತ ಹೇಳ್ತೀವಿ. ಸ್ಪ್ಲಿಟ್ ಶೇರ್ಸ್ ಅಂದ್ರೆ ಏನು, ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ ಡೈಲಿ ವಿಡಿಯೋಸ್ನ ನೋಡಿ. ಸೊ ಯು ವಿಲ್ ಗೆಟ್ ವೆರಿ ಗುಡ್ ನಾಲೆಜ್ ಅಬೌಟ್ ವಾಟ್ ಆಲ್ ದ ಥಿಂಗ್ಸ್ ರಿಲೇಟೆಡ್ ಟು ಶೇರ್ ಮಾರ್ಕೆಟ್. ಥ್ಯಾಂಕ್ ಯು.